ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈತನ್ ಪೇಜ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಇವರು NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇವರು ಫಾರ್ಮರ್ AEW ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು. ಅಂಡ್ ಇವರು NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ಟ್ರಿಕ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡಿ ಚಾಂಪಿಯನ್ಶಿಪ್ ನು ಕೂಡ ಲಿಫ್ಟ್ ಮಾಡಾದ್ಮೇಲೆ ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ, ನಾನು ಇನ್ನೂ ಕೂಡ ಯಾವುದೇ ರೀತಿಯ ಕಂಪನಿ ಜೊತೆ ಕಾಂಟ್ರಾಕ್ಟ್ ನ ಸೈನೇ ಮಾಡ್ಕೊಂಡಿಲ್ಲ. ನಾನಲ್ಲಿ ಹೋಗಿ ಸುಮ್ಮನೆ ಟ್ರಿಕ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡಿದೆ ಅಂಡ್ ಅದರಿಂದ ನಾನು ತುಂಬಾನೇ ನಂಬರ್ಸ್ಗಳನ್ನ ಜನರೇಟ್ ಮಾಡಿದ್ದೀನಿ. ಇದರಿಂದ ಈತನ್ ಪೇಜ್ ಏನು ಅಂತ ಎಲ್ಲರಿಗೂ ಕೂಡ ತೋರಿಸಿದ್ದೀನಿ ಅಂತ ನಮ್ಮ ಈತನ್ ಪೇಜ್ ಅವರು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಐ ಥಿಂಕ್ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು 100% WWE ಜೊತೆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡೇ ಇದ್ದಾರೆ. WWE ಅವರು ಯಾವ ಸೂಪರ್ ಸ್ಟಾರ್ನು ಕೂಡ ಆ ರೀತಿ ಬಂದು ಅಟ್ಯಾಕ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡೇ ಈ ರೀತಿ ಮಾಡೋದಕ್ಕೆ ಅವಕಾಶ ಕೊಡೋರು. ಸೊ ನಮ್ಮ ಈತನ್ ಪೇಜ್ ಅವರು ತಮ್ಮ ಕ್ಯಾರೆಕ್ಟರ್ ಇದ್ದು ಈ ರೀತಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಈತನ್ ಪೇಜ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂದ್ರೆ, ಇವರು WWE ಕಾಂಟ್ರಾಕ್ಟ್ ಅಲ್ಲಿ ಇಲ್ಲ, ಸುಮ್ಮನೆ ಬರ್ತಾ ಇದ್ದಾರೆ, WWE ಅಲ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ರೀತಿಯ ಒಂದು ಕ್ಯಾರೆಕ್ಟರ್ ನ WWE ಅವರು ನಮ್ಮ ಈತನ್ ಪೇಜ್ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಮಂಡೇ ನೈಟ್ ರೋ ರೇಟಿಂಗ್ಸ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡೇ ನೈಟ್ ರೋ ನೋಡೋದಾದ್ರೆ ಅದು ಒಂಥರ ಗೋ ಹೋಮ್ ಎಡಿಷನ್ ಫಾರ್ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಆಗಿತ್ತು. ಅಂಡ್ ಅವರದು ಕೂಡ ಒಂದು ಡೀಸೆಂಟ್ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅವರ ರೇಟಿಂಗ್ಸ್ 1.733 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡೇ ನೈಟ್ ರಾ ನೋಡೋದಾದ್ರೆ ನನಗಂತೂ ಈ ವಾರ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಯಾಕಂದ್ರೆ ಅಷ್ಟೇ ಅದ್ಭುತವಾದ ಸೆಗ್ಮೆಂಟ್ ಗಳಾಗಿರ್ಬಹುದು, ಮ್ಯಾಚಸ್ ಗಳಾಗಿರ್ಬಹುದು ನಮಗೆ ನೋಡೋದಕ್ಕೆ ಸಿಕ್ತು. ಫೈನಲ್ ಆಗಿ ಆ ಒಂದು ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಆದ್ರೂ ಕೂಡ ಮಂಡೇ ನೈಟ್ ರೋ ರೇಟಿಂಗ್ಸ್ ಕಮ್ಮಿ ಆಗಿದೆ. ಅಂಡ್ ಈ ವಾರದ ಮಂಡೇ ನೈಟ್ ರೋ ರೇಟಿಂಗ್ಸ್ 1.690 ಮಿಲಿಯನ್ ಬಂದಿದೆ. ಗೊತ್ತಿಲ್ಲ ಗೈಸ್, ಚೆನ್ನಾಗಿದ್ದಾಗ ಶೋನ ರೇಟಿಂಗ್ಸ್ ಕಮ್ಮಿ ಇರುತ್ತೆ, ಚೆನ್ನಾಗಿಲ್ದೇ ಇದ್ದಾಗ ಶೋನ ರೇಟಿಂಗ್ಸ್ ಜಾಸ್ತಿ ಆಗಿರುತ್ತೆ. ನನಗಂತೂ ಈ ಒಂದು ವಿಚಾರ ಇನ್ನೂ ಅರ್ಥ ಆಗಿಲ್ಲ. ಮಂಡೇ ನೈಟ್ ರೋ ಬಗ್ಗೆನೇ ಮಾತಾಡ್ತಿದೀವಿ ಅಂದ್ರೆ, WWE ಅವರು ರೀಸೆಂಟ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕಿಸ್ ಕೊಟ್ಟಾದ್ಮೇಲೆ ತಮ್ಮ ಶರ್ಟ್ ಇಂದ ಲಿಪ್ ನ ಒರೆಸ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಮಜಾ ತಗೋಬಿಟ್ಟು ಅದಾದ್ಮೇಲೆ ನಾಟಕ ಮಾಡಿದ್ರೆ ನನಗಂತೂ ವಿಚಿತ್ರ ಅನ್ಸುತ್ತೆ. ಸದ್ಯಕ್ಕೆ ನಮ್ಮ ಲೀವ್ ಮಾರ್ಗನ್ ಅವರಂತೂ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಒಳಗೊಳಗೆ ಸಖತ್ತು ಖುಷಿ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನ ಇದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರ ಜೊತೆ ನಮ್ಮ ರಿಯಾ ರಿಪ್ಲಿ ಅವರು ಮಾತಾಡ್ತಾರ ವಾಪಸ್ ಬಂದ್ಮೇಲೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಇನ್ನು ಬಹಳಷ್ಟು ಬರೋದು ಬಾಕಿ ಇದೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ. ಡೊಮಿನಿಕ್ ಮಿಸ್ಟೀರಿಯೋ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ನೀವು ಇಲ್ಲಿ ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರು ನಮ್ಮ ರಿಕೋಶಿಯಾ ಅವರಿಗೆ ಸ್ಪಿಯರ್ ಹಾಕೋದಕ್ಕಿಂತ ಮುಂಚೆ ಯಾವ ರೀತಿ ಅವರು ಓಡಿ ಬರ್ತಾ ಇದ್ದಾರೆ ಅಂತ. ಲಿಟ್ರಲಿ ಗೈಸ್, ಮೊದಲು ನಿಧಾನಕ್ಕೆ ಬಂದು ಸಡನ್ ಆಗಿ ಬ್ಯಾರಿಕೇಡ್ ನ ರಿಂಗ್ ಒಳಗಡೆ ಹೋಗಿ ಸ್ಪಿಯರ್ ನ ಹಾಕಿದ್ದಾರೆ. ಅಂಡ್ ಅವರ ಒಂದು ಸ್ಪೀಡ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಯಾವ ರೀತಿ ಅವರು ಬ್ಯಾರಿಕೇಡ್ ನ ಸಡನ್ ಆಗಿ ಜಂಪ್ ಮಾಡಿ ಹೋಗಿದ್ದಾರೆ ಅಂತ. ಲಿಟ್ರಲಿ ನೀವು ಬ್ರಾನ್ ಬ್ರೇಕರ್ ಅವ್ರನ್ನ ಒಂದ್ಸತಿ ನೋಡಿ, ಅಷ್ಟೊಂದು ಬಲ್ಕಿ ಆಗಿದ್ದಾರೆ ಅಂಡ್ ಅಷ್ಟೊಂದು ಮಸ್ಕ್ಯುಲರ್ ಆಗಿದ್ದಾರೆ. ಅಂಡ್ ಈಗಿದ್ರು ಕೂಡ ಈ ರೀತಿ ಒಂದು ಸ್ಪೀಡ್ ನ ಅವರು ಕ್ಯಾಚ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಈ ಸೂಪರ್ ಸ್ಟಾರ್ ಒಳಗಡೆ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕೋದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾರಲ್ಲ, ಆ ಒಂದು ಟೈಮ್ ಅಲ್ಲಿ ಆ ಒಂದು ಸ್ಪೀಡ್ ನ ಕ್ಯಾಚ್ ಮಾಡೋದಕ್ಕೆ ಕ್ಯಾಮ್ರಾ ಆಂಗಲ್ ಅವರು ಕೂಡ ಸ್ವಲ್ಪ ಕಷ್ಟಪಟ್ರಂತೆ. ಅದಕ್ಕೋಸ್ಕರ WWE ಅವರು ನೆಕ್ಸ್ಟ್ ಬರುವಂತಹ ಮಂಡೇ ನೈಟ್ ರೋಗಳಲ್ಲಿ ಓಕೆ ಬ್ರಾನ್ ಬ್ರೇಕರ್ ಅವರು ಬಂದಾಗ ಈ ರೀತಿ ಕ್ಯಾಮ್ರಾ ಆಂಗಲ್ ನ ತೋರಿಸಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿ ಇಟ್ಕೊಂಡಿದ್ದಾರಂತೆ. ಲಿಟ್ರಲಿ ಗೈಸ್, ಕ್ಯಾಮ್ರಾದ ಮ್ಯಾನ್ ಗಳಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತಿತ್ತು, ಅಷ್ಟು ಸ್ಪೀಡ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ನ ಹಾಕ್ತಾ ಇದ್ರು ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಮುಂದೆ ನೋಡೋಣ ಇವ್ರನ್ನ ಒಂದು ಅದ್ಭುತವಾದ ಫ್ಯೂಡ್ ಒಳಗಡೆ ಇಳಿಸಿದಾಗ, ಒಂದು ಮೇನ್ ಫ್ಯೂಡ್ ಒಳಗಡೆ ಇಳಿಸಿದಾಗ ಯಾವ ರೀತಿ ಇವರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಫ್ಯೂಚರ್ ಸ್ಟಾರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ಎಸ್, ನಮ್ಮ ಬೆಕ್ಕಿ ಲಿಂಚ್ ಅವರು ಅಂತೂ WWE ನ ಬಿಟ್ಟು ಹೋಗಿದ್ದಾರೆ. ಅಫ್ಕೋರ್ಸ್ ಅವರ ಕಾಂಟ್ರಾಕ್ಟ್ ಮುಗ್ದಿದೆ ಅಂದ್ರೆ ಅವರು WWE ಜೊತೆ ಇನ್ನ ಯಾವುದೇ ರೀತಿಯ ಕನೆಕ್ಟ್ ಅಲ್ಲಿ ಇಲ್ಲ. ಬಟ್ ಎಲ್ಲರಿಗೂ ಕೂಡ ಗೊತ್ತು, ನಮ್ಮ ಬೆಕ್ಕಿ ಲಿಂಚ್ ಅವರ ರಿಟರ್ನ್ WWE ಅಲ್ಲಿ ಹಾಗೆ ಆಗುತ್ತೆ, ಅವರು WWE ಗೆ ಮತ್ತೆ ಬಂದೇ ಬರ್ತಾರೆ ಅಂತ. ಬಟ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಬೆಕ್ಕಿ ಲಿಂಚ್ ಅವರು WWE ನ ಬಿಟ್ಟು ಹೊರಗಡೆ ಸಖತ್ತು ರೋಲ್ಸ್ ಗಳಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾರಂತೆ. ಅಂದ್ರೆ ಮೂವೀಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಟೆಲಿವಿಷನ್ ರೋಲ್ಸ್ ಗಳಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರು ನೋಡೋದಿಕ್ಕೆ ಸಿಗ್ತಾರಂತೆ. ಅದಕ್ಕೋಸ್ಕರ ಅವರು WWE ಗೆ ಸ್ವಲ್ಪ ಲೇಟ್ ಆಗಿ ಬರಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಪ್ರಾಬಬ್ಲಿ ಗೈಸ್, ರಾಯಲ್ ರಂಬಲ್ ಟೈಮ್ ಅಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ಕಿ ಈ ಒಂದು ರಸಲ್ ಮೇನಿಯಾ ಸೀಸನ್ ಪ್ರಾರಂಭ ಆಗುತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರು ನೋಡೋದಿಕ್ಕೆ ಸಿಗ್ತಾರೆ ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಏನೇ
ಆಗ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಸದ್ಯಕ್ಕೆ ಒಂದು ಲಾಂಗ್ ಗ್ಯಾಪ್ ನ ತಗೋತಾರೆ, ಇದಂತೂ ಕನ್ಫರ್ಮ್. ಈಗ ಅವರಿಗೆ ದುಡ್ಡಿನ ಅಗತ್ಯಕತೆ ಕೂಡ ಇರೋದಿಲ್ಲ. ಅಫ್ಕೋರ್ಸ್ ಸಖತ್ತು ಸಂಪಾದನೆ ಮಾಡಿರ್ತಾರೆ, ಆರಾಮಾಗಿ ಕೂತ್ಕೊಂಡು ಅವರು ಡಬ್ಲ್ಯೂ ಇಂದ ಹೊರಗಡೆ ತಮ್ಮ ಕರಿಯರ್ ನು ಕೂಡ ಎಸ್ಟಾಬ್ಲಿಷ್ ಮಾಡ್ಕೋಬಹುದು, ಅಂದ್ರೆ ಮೂವಿನೂ ಕೂಡ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದು ಲಾಂಗ್ ಗ್ಯಾಪ್ ನ ತಗೊಂಡು ರಾಯಲ್ ರಂಬಲ್ ರಸಲ್ ಮೇನಿಯಾ ಟೈಮಿಗೆ ತಮ್ಮ ರಿಟರ್ನ್ ನ ಮಾಡ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು TNA ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗಾಗಲೇ TNA ಹಾಗೆ ಡಬ್ಲ್ಯೂ ನಡುವೆ ಕ್ರಾಸ್ ಓವರ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಡಬ್ಲ್ಯೂ ಅವರು ಇದನ್ನ ಮುಂಚೆಯಿಂದನೂ ಕೂಡ ಪ್ಲಾನ್ ಮಾಡ್ತಾ ಇದ್ರಂತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ರಾಯಲ್ ರಂಬಲ್ ಅಲ್ಲಿ ನಮಗೆ TNA ಮೆಂಬರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ರು. ನಮ್ಮ ಮಿಕ್ಕಿ ಜೇಮ್ಸ್ ಆಗಿರಬಹುದು, ರೀಸೆಂಟ್ ಆಗಿ TNA ವಿಮೆನ್ ಚಾಂಪಿಯನ್ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಆಗ ಪಬ್ಲಿಕ್ ಇಂದ ಬಂದಂತಹ ರಿಯಾಕ್ಷನ್ ಇಂದ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ಕೊಂಡಿದ್ರಂತೆ, ಮುಂದೆ ಈ ರೀತಿ ಹೋಗ್ತಾ ಹೋಗ್ತಾ ನಾವೊಂದು ಡೀಲ್ ನ ಸೈನ್ ಮಾಡ್ಕೊಳ್ಳೋಣ ಅಂತ. ಅಂಡ್ ಅದೇ ರೀತಿ ಈಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಆದಷ್ಟು ಬೇಗ ನಮಗೆ TNA ಅಲ್ಲೂ ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರಂತೆ. ಪ್ರಾಬಬ್ಲಿ ಅದು ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು, ಯಾಕಂದ್ರೆ ಮುಂದಿನ ವಾರದ TNA ಶೋ ಏನಿದೆ ಅದು TNA 20 ವರ್ಷದ ಆನಿವರ್ಸರಿ ಆಗಿದೆ. ಪ್ರಾಬಬ್ಲಿ ಅಲ್ಲಿ ನಮಗೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ನೋಡೋದಿಕ್ಕೆ ಸಿಗಬಹುದು. ನೋಡೋಣ ಗಾಯ್ಸ್ ಯಾರ್ಯಾರು ಹೋಗ್ತಾರೆ ಅಂತ. ಸದ್ಯಕ್ಕೆ NXT ವಿಮೆನ್ ಚಾಂಪಿಯನ್ ಅಲ್ಲಿಗೆ ಹೋಗ್ಬಹುದು ಅಂತ ಅನ್ಕೋತೀನಿ. ಏನೇ ಆಗ್ಲಿ TNA ಕೂಡ ತನ್ನ 20 ವರ್ಷದ ಸೆಲಿಬ್ರೇಷನ್ ಮಾಡ್ತಾ ಇದೆ. ಅಂಡ್ ಪ್ರಾಬಬ್ಲಿ ಅಲ್ಲಿ ನಮಗೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕೂಡ ನೋಡೋದಿಕ್ಕೆ ಸಿಗಬಹುದು. ಈ ಒಂದು ಕ್ರಾಸ್ ಓವರ್ ಇದೆಯಲ್ಲ ಗಾಯ್ಸ್, ಇದಂತೂ ಸಖತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರ್ಯಾರು ಡಬ್ಲ್ಯೂಗೆ ಯಾರ್ಯಾರು ಡಬ್ಲ್ಯೂ ಇಂದ TNA ಗೆ ಹೋಗಬಹುದು ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ TNA ಅವರು ಹೇಳೋ ಪ್ರಕಾರ ನಮ್ಮ ಬ್ರಾಕ್ ಲೆಸ್ನರ್ ಅವರು ಆರಾಮಾಗಿ ಮನೇಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ಅವರು ಡಬ್ಲ್ಯೂಗೆ ಬಂದೇ ಬರ್ತಾರೆ ಅಂತ ನಮ್ಮ TNA ಅವರು ಕೂಡ ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ಅವರು ಯಾವಾಗ ಬರ್ತಾರೆ ಅನ್ನೋದು ಪ್ರಾಬಬ್ಲಿ ಗೈಸ್ ತುಂಬಾನೇ ಸರ್ಪ್ರೈಸ್ ಆಗಿ ನಮಗೆ ನೋಡೋದಿಕ್ಕೆ ಸಿಗಬಹುದು. ಈಗ ನಮ್ಮ TNA ಅವರು ನಿಮಗೆ ಗೊತ್ತಿರಬಹುದು, ಎಲ್ಲದನ್ನು ಕೂಡ ಸಖತ್ತು ಸರ್ಪ್ರೈಸಿಂಗ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಜಾಕೋಬ್ ಫಾಟು ಅವ್ರನ್ನು ಕೂಡ ನಾವು ಬರ್ತಾರೆ ಈಗ ಬರ್ತಾರೆ ಅನ್ಕೊಂಡಿದ್ವಿ, ಬಟ್ ಅವರು ಬರ್ತಾನೆ ಇಲ್ಲ. ಈ ಕಡೆ ಅಂಕಲ್ ಹೌಡಿ ವಿಚಾರದಲ್ಲೂ ಕೂಡ ಅದೇ ರೀತಿ ಅನ್ಕೋತಾ ಇದ್ದಾರೆ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇದೆಯಲ್ಲ, ಅದು ನಮ್ಮ TNA ಅವರು ಸಖತ್ತಾಗಿ ತೋರಿಸ್ತಾ ಇದ್ದಾರೆ. ನಾವು ಯಾವಾಗ ಓಕೆ ಈ ಸೂಪರ್ ಸ್ಟಾರ್ ಬರ್ತಾರೆ ಅಂತ ಅನ್ಕೋತೀವೋ ಆ ಒಂದು ಟೈಮಲ್ಲಿ ನಮ್ಮ TNA ಅವರು ಆ ಒಂದು ಸೂಪರ್ ಸ್ಟಾರ್ ನ ರಿಟರ್ನ್ ಮಾಡಿಸೋದಿಲ್ಲ. ಅದೇ ರೀತಿ ಪ್ರಾಬಬ್ಲಿ ಗೈಸ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ತುಂಬಾನೇ ಸರ್ಪ್ರೈಸಿಂಗ್ ಆಗಿರಬಹುದು. ಅಂಡ್ ಅವರು ಬಂದಾಗ ಅವರ ರಿಟರ್ನ್ ತುಂಬಾನೇ ಇಂಪ್ಯಾಕ್ಟ್ ಮಾಡೋ ರೀತಿ ನಮ್ಮ TNA ಅವರು ಬುಕ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಫ್ಕೋರ್ಸ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆದಾಗೆಲ್ಲ ನಾವು ಅಷ್ಟೇ ಸರ್ಪ್ರೈಸಿಂಗ್ ಆಗಿದ್ದೀವಿ. ಉದಾಹರಣೆಗೆ ರೀಸೆಂಟ್ ಆಗಿ ಅವರು ಸಮ್ಮರ್ ಸ್ಲ್ಯಾಮ್ ಅಲ್ಲಿ ರಿಟರ್ನ್ ಆದಾಗ ಗೊತ್ತೇ ಇರಬಹುದು ಯಾವ ರೀತಿ ಎಲ್ಲರೂ ಕೂಡ ಶಾಕ್ ಆಗಿದ್ರು ಅಂತ. ಅಂಡ್ ಪ್ರಾಬಬ್ಲಿ ಗೈಸ್ ಅದೇ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಒಂದು ಶಾಕಿಂಗ್ ರಿಟರ್ನ್ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಡಬ್ಲ್ಯೂ ಅವರು ತುಂಬಾನೇ ಸೀಕ್ರೆಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಪ್ಲಾನ್ ಮಾಡಬಹುದು. ಅಂಡ್ ರೀಸೆಂಟ್ ಆಗಿ TNA ವಿಮೆನ್ ಚಾಂಪಿಯನ್ ಬರೋದು ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂಡ್ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಇರಲಿಲ್ಲ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ಪ್ಲಾನ್ ಮಾಡಿ ತುಂಬಾ ದೊಡ್ಡ ಇಂಪ್ಯಾಕ್ಟ್ ನ ಮಾಡಿಸಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗಾಯ್ಸ್, ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಇನ್ ಮುಂದೆ ಗಾಯ್ಸ್ ಕ್ಲಾಶ್ ಎಟ್ ದ ಕ್ಯಾಸಲ್ ಇದೆ, ಅದಾದ್ಮೇಲೆ ಮನಿ ಇನ್ ದ ಬ್ಯಾಂಕ್ ಇದೆ, ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಇದೆ. ಲಿಟ್ರಲಿ ಗಾಯ್ಸ್ ತುಂಬಾನೇ ಡಬ್ಲ್ಯೂ ಗೋಲ್ಡನ್ ಡೇಸ್ಗಳು ವಾಪಸ್ ಬರ್ತಾ ಇದೆ. ಲಿಟ್ರಲಿ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ನಾನು ನೋಡೋಣ ಏನೇನಾಗುತ್ತೆ ಗಾಯ್ಸ್. ರಸಲ್ ಮೇನಿಯಾ 41 ವರೆಗೂ ಮಾತ್ರ ಡಬ್ಲ್ಯೂ ತುಂಬಾನೇ ಅಮೇಜಿಂಗ್ ಆಗಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.